ನಮ್ಮ ಪರ್ವೇಜ್ ಅಹಮದ್ ಅವರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಭಾಳ ಅನಾಹುತವಾಗಿದೆ. ಇಲ್ಲಿ ಒಂದು ಗುಜರಿಗೆ ಬೆಂಕಿ ಹತ್ಕೊಂಡಿದೆ. ಇಲ್ಲಿ ಭಾಳ ಮುಸ್ಲಿಂ ಬಾಂಧವರು, ಯುವಕರು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಭಾಳ ಆಪರೇಷನ್ ನಡೀತಾ ಇದೆ. ಈ ಬೆಂಕಿ ನಿಲ್ಲಕ್ಕೆ ತಯಾರಿಲ್ಲ. ಇದಕ್ಕೆ ಫೈರ್ ಅವರು ಬಂದು ನೀರು ಎಲ್ಲ ಇದು ಮಾಡಿ ಭಾಳ ಕಷ್ಟ ಕಂಟ್ರೋಲ್ ನಡೀತಾ ಇದೆ. ನಾನು ಪರ್ವೇಜ್ ಅಹಮದ್ ಅವರು ಏನು ಹೇಳ್ತಾರೆ ಸರ್? ಪರ್ವೇಜ್ ಅಹಮದ್ ಇದ್ರ ಬಗ್ಗೆ ಆಗಬಾರ್ದಿತ್ತು. ಸಣ್ಣ ವ್ಯಕ್ತಿ ಪಾಪ, ಅವರು ಒಂದು ಬಡತನದಿಂದ ಒಂದು ಜೀವನ ಮಾಡ್ಕೊಂಡು ಹೋಗ್ತಿದ್ರು. ಅವ್ರ ವ್ಯವಹಾರ ಆಯಿತು, ಭಾಳ ದೊಡ್ಡ ಅನಾಹುತ ಆಗಬಾರ್ದು. ಎಷ್ಟು ಇದು ಆಗಿದೆ, ನುಕ್ಸಾನ್ ಆಗಿದೆ? ಆಗಿದೆ, ಒಂದು ಹೆಚ್ಚು ಕಮ್ಮಿ 10 ಲಕ್ಷದ ಮೇಲೆ ಆಗಿದೆ ಅಲ್ಲ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಲಿ, ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ್ ಅವರು, ಈ ಜಿಲ್ಲಾಧಿಕಾರಿಯವರು ಪರಿಹಾರ ಬಗ್ಗೆ ತಾವೇನು ಹೇಳ್ತೀರಾ? ಕೊಡ್ಬೋದು, ಕೊಟ್ಟರೆ ಒಳ್ಳೇದು. ಪಾಪ ಅವನು ಬದುಕೊಂತಾನೆ. ಮತ್ತು ಮುಂದೆ ಏನಾದ್ರು ಹೇಳ್ತೀರಾ?